ಇವತ್ತು ಶ್ರೀರಾಮನವಮಿ. ಅಯೋಧ್ಯೆಯಲ್ಲಿ ಇರತಕ್ಕಂಥ ಶ್ರೀರಾಮ ಮಂದಿರದಲ್ಲಿ ಒಂದು ವಿಸ್ಮಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಅಂದರೆ ವರ್ಷದಲ್ಲಿ ಇದೇ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನ ಸೂರ್ಯರಶ್ಮಿ ಬಾಲರಾಮನ ಮೇಲೆ ಬೀಳುವಂಥದ್ದು. ನೀವು ಶಿವರಾತ್ರಿ ಸಂದರ್ಭದಲ್ಲಿ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಹೇಗಾಗುತ್ತೆ ವಿಸ್ಮಯ, ಅದೇ ರೀತಿ ಅಯೋಧ್ಯೆ ನಗರಿಯಲ್ಲಂತೂ ಈಗ ಸಡಗರ ಸಂಭ್ರಮ ಎಲ್ಲ ನೋಡಿ. ಸರಿಯಾಗಿ ನೆತ್ತಿಯ ಮೇಲೆ, ಅದು ಕೂಡ ಶ್ರೀರಾಮ ಸೂರ್ಯವಂಶದವನು ಹುಟ್ಟಿದಂತಹ ದಿನ ಸೂರ್ಯರಶ್ಮಿ ಆತನ ಹಣೆಗೆ ತಿಲಕದ ರೂಪದಲ್ಲಿ ಬೀಳುವಂತಹ ವಿಸ್ಮಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನ ಇವತ್ತು ಅಯೋಧ್ಯೆಯಲ್ಲಿ ಸೇರಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಬೇರೆ ದಿನಗಳಲ್ಲಿ ಬರಲ್ಲ ಈ ರೀತಿ. ಅಂದರೆ ಸೂರ್ಯರಶ್ಮಿ ಬರುತ್ತೆ, ಸರಿಯಾಗಿ ಹಣೆಯ ಮೇಲೆ ಬೀಳೋದಿಲ್ಲ. ನೋಡಿ, ಹಣೆಯ ಮೇಲೆ ನಾಮವನ್ನು ಇಟ್ಟಿರುವ ಜಾಗದಲ್ಲಿ ಸೂರ್ಯರಶ್ಮಿ ಬಂದು ಬಿದ್ದಿದೆ. ಸೂರ್ಯವಂಶದವರು, ರಾಮನ ವಂಶಸ್ಥರು ಅಯೋಧ್ಯೆಯಲ್ಲಿ ರಾಮನ ನವಮಿಯ ದಿನ, ಅಂದರೆ ರಾಮ ಹುಟ್ಟಿದ ದಿನ ಇವತ್ತು. ಹುಟ್ಟಿದ ದಿನದ ಅದ್ಭುತವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನೋಡಿ ಲೈಟ್ ಎಲ್ಲ ಆಫ್ ಮಾಡಿರ್ತಾರೆ ಇದಕ್ಕೋಸ್ಕರ. ಆ ಸೂರ್ಯರಶ್ಮಿ ಹಣೆಗೆ ತಿಲಕವನ್ನು ಇಡುವ ಸಂದರ್ಭದಲ್ಲಿ ಮಹಾಮಂಗಳಾರತಿ ಆಗುತ್ತೆ ಅಲ್ಲಿ. ಅದನ್ನೇ ತಾವೀಗ ಗಮನಿಸ್ತಾ ಇರ್ತಕ್ಕಂಥದ್ದು. ಅಪರೂಪದ ಘಟನೆ. ಈ ದೇವಸ್ಥಾನವನ್ನು ಕಟ್ಟುವಾಗ ಡಿಸೈನ್ ಮಾಡಿರೋದೇ ಹಾಗೆ. ಆ ದೇವಸ್ಥಾನವನ್ನು ಕಟ್ಟಿದಾಗ ನಿಮಗೆ ಪರ್ಟಿಕ್ಯುಲರ್ಲಿ ರಾಮನವಮಿ ದಿನ ಮೋಡಗಳು ಇರಲಿಲ್ಲ ಅಂತಂದರೆ ಈ ಅದ್ಭುತವನ್ನು ಪ್ರತಿ ವರ್ಷ ಕಣ್ತುಂಬಿಕೊಳ್ಬೋದು. ವರ್ಷದಲ್ಲಿ ಒಂದೇ ದಿನ ಹೇಗೆ ಡಿಸೈನ್ ಮಾಡಿದ್ದಾರೆ ನೋಡಿ. ರಾಮಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಸೂರ್ಯರಶ್ಮಿ ಹಣೆಗೆ ಬೀಳುವಂಥದ್ದು. ಇದು ಕೆಲವೇ ನಿಮಿಷಗಳು ಮಾತ್ರ ಇರುತ್ತೆ. ಸೂರ್ಯ ಪಾಸ್ ಆಗ್ತಾ ಇದ್ದ ಹಾಗೆಯೇ, ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆಯೇ ರಶ್ಮಿಯ ಆ ಬೆಳಕು ಬೇರೆ ಬೇರೆ ಕಡೆ ಬೀಳೋದಕ್ಕೆ ಶುರುವಾಗುತ್ತೆ. ಆ ಕ್ಷಣ ಹಣೆಯ ಮೇಲೆ ಬಿದ್ದಿರ್ತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರ. ದೇವಸ್ಥಾನವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಈ ರೀತಿಯಲ್ಲೇ ದೇವಸ್ಥಾನವನ್ನು ಡಿಸೈನ್ ಮಾಡಿ ಬಹಳ ಕೌತುಕ, ವಿಸ್ಮಯ, ಚಮತ್ಕಾರ ಏನು ಬೇಕಾದರೂ ಹೇಳಿ, ಅಥವಾ ವಿಜ್ಞಾನ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಆ ಆರ್ಕಿಟೆಕ್ಚರ್ ಆ ರೀತಿ ಇದೆ. ಆ ಸೂರ್ಯರಶ್ಮಿ ಹಣೆಯಿಂದ ಕದಲುತ್ತಾ ಇದ್ದ ಹಾಗೆಯೇ ಏಕಾಏಕಿ ಲೈಟ್ಸ್ ಎಲ್ಲ ಆನ್ ಮಾಡಿಬಿಡ್ತಾರೆ. ಇವತ್ತು ವಿಶೇಷವಾಗಿ ರಾಮಲಲ್ಲಾನಿಗೆ ಅಲಂಕಾರವನ್ನು ಮಾಡಿರ್ತಾರೆ ಅಯೋಧ್ಯೆಯಲ್ಲಿ. ಲಕ್ಷಾಂತರ ಜನ ಇದ್ದಾರೆ ಇವತ್ತು, ಲಕ್ಷಾಂತರ ಜನ. ರಾಮನಿಗೆ ಇವತ್ತು ವಿಶೇಷವಾದ ಪೂಜೆ ಪುನಸ್ಕಾರಗಳು, ಅಭಿಷೇಕಗಳು, ಸೇವೆಗಳು ಎಲ್ಲವೂ ಕೂಡ ನೆರವೇರುತ್ತೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಈ ವಿಸ್ಮಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಲ್ಲಿ ಹೋದವ್ರಿಗೆ ಇಷ್ಟು ಅದ್ಭುತವಾದ ದರ್ಶನ ಸಿಗದೇ ಇಲ್ಲ. ಟಿ ವಿನಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿದೆ. ರಾಮನ ನಾಮದ ಜಾಗದಲ್ಲಿ, ಅಂದರೆ ಹಣೆಯ ಜಾಗದಲ್ಲಿ, ತಿಲಕದ ಜಾಗದಲ್ಲಿ ಸೂರ್ಯರಶ್ಮಿ ಬಂದು ರಾಮಲಲ್ಲ ಸ್ಪರ್ಶ ಮಾಡ್ತಾ ಇರ್ತಕ್ಕಂಥ ಅದ್ಭುತವಾದ ಸಮಯ. ಪಂಚಾಂಗದ ಪ್ರಕಾರ ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿ ಅದು ರಾಮನವಮಿ ಅಂತ ಪ್ರತೀತಿ. ಎಷ್ಟು ಪರಿಸರಕ್ಕೆ ಮತ್ತು ವಾತಾವರಣಕ್ಕೆ ಪಂಚಾಂಗಕ್ಕೆ ಅವಿನಾಭಾವ ನಂಟು ಅಂತಂದರೆ ನೋಡಿ, ಅದೇ ದಿನ ನೀವು ಕ್ಯಾಲೆಂಡರ್ ಲೆಕ್ಕ ಬಿಟ್ಬಿಡಿ, ಅದೇ ದಿನ ಸೂರ್ಯನ ಕಿರಣಗಳು ಶ್ರೀರಾಮನನ್ನು ಸ್ಪರ್ಶಿಸುವಂತಹ ಸಮಯ. ಆ ಟೈಮನ್ನು ಕೂಡ ಮೊದಲೇ ನಿಗದಿ ಮಾಡಿರ್ತಾರೆ, ಇಷ್ಟು ಗಂಟೆ, ಇಷ್ಟು ನಿಮಿಷ, ಇಷ್ಟು ಸೆಕೆಂಡ್ಗೆ ಅಂತ.
ಆ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಗಳು ಆಗಿರುತ್ತೆ. ಆ ಗರ್ಭಗುಡಿಯ ದೀಪಗಳನ್ನ ಆರಿಸಿರ್ತಾರೆ, ಲೈಟ್ಸ್ ಎಲ್ಲ ಈ ಈ ಈ ಒಂದು ಚಮತ್ಕಾರವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ. ಸೇಮ್ ಶಿವರಾತ್ರಿನಲ್ಲಿ ಗವಿಗಂಗಾಧರೇಶ್ವರನಿಗೆ ಬೆಂಗಳೂರಿನಲ್ಲಿ ಹೇಗಾಗುತ್ತೆ ಅದೇ ರೀತಿ ಆಗುತ್ತೆ ಇಲ್ಲಿ. ಅದೇ ರೀತಿ ಡಿಸೈನ್ ಮಾಡಿದ್ದಾರೆ ದೇವಸ್ಥಾನವನ್ನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇದನ್ನು ಅದ್ಭುತ ಅನ್ಬೇಕಾ, ಚಮತ್ಕಾರ ಅನ್ಬೇಕಾ, ಕೌತುಕ ಅನ್ಬೇಕಾ, ವಿಸ್ಮಯ ಅನ್ಬೇಕಾ, ಬಟ್ ಹ್ಯಾಟ್ಸ್ ಆಫ್ ಆ ದೇವಸ್ಥಾನವನ್ನು ಡಿಸೈನ್ ಮಾಡಿದವರಿಗೆ ಅಂತ ಹೇಳ್ಬೋದು ಅಷ್ಟೇ. ಸೊ ಇದರ ವಿವರಣೆ ಹೇಗೆ ಅಂತ ಶಬೀರ್? ಅರವಿಂದ್, ಇವತ್ತು ರಾಮನವಮಿ, ಶ್ರೀರಾಮ ಜನಿಸಿದ ದಿನ ಅನ್ನುವಂಥದ್ದು ನಂಬಿಕೆ. ಹೀಗಾಗಿ ಅಯೋಧ್ಯೆಯಲ್ಲಿರುವಂತ ಶ್ರೀರಾಮ ಮಂದಿರದಲ್ಲಿ ವಿಶೇಷವಾದಂತ ಪೂಜೆಗಳನ್ನ ನೆರವೇರಿಸಲಾಗ್ತಾ ಇರುವಂತದ್ದು. ಮುಖ್ಯವಾಗಿ ಎಲ್ಲರ ಕುತೂಹಲ ಇರುವಂತದ್ದು ಶ್ರೀರಾಮನ ಹಣೆಗೆ ಸೂರ್ಯರಶ್ಮಿ ಬೀಳುವಂತದ್ದು ಅಥವಾ ಪ್ರತಿಫಲಿಸುವಂತ ಒಂದು ಪ್ರಕ್ರಿಯೆ ಏನಿದೆ, ಇದು ಕುತೂಹಲದ ಸಂಗತಿಯಾಗಿರುವಂತದ್ದು, ನೋಡುಗರ ಕಣ್ಮನ ಸೆಳೆಯುವಂತಹ ದೃಶ್ಯ ಆಗಿರುವಂತದ್ದು. ಪ್ರತಿದಿನವೂ ಕೂಡ ನೋಡ್ಲಿಕ್ಕೆ ಸಿಗಲ್ಲ. ರಾಮನವಮಿಯ ದಿನದಂದು ಮಾತ್ರ ಈ ಒಂದು ಅದ್ಭುತವಾದಂತ ದೃಶ್ಯವನ್ನ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ರಾಮ ಮಂದಿರ ನಿರ್ಮಾಣ ಮಾಡಬೇಕಾದಂತ ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ವಿಚಾರಕ್ಕಾಗಿ ಹೆಚ್ಚು ಕಾಳಜಿಯನ್ನ ವಹಿಸಲಾಗಿತ್ತು. ಮತ್ತೆ ತಂತ್ರಜ್ಞಾನವನ್ನ ಬಳಸ್ಕೊಂಡು ಶ್ರೀರಾಮನ ಹಣೆಗೆ ಸೂರ್ಯ ರಶ್ಮಿ ಪ್ರತಿಫಲಿಸುವಂತ ರೀತಿಯಲ್ಲಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂತದ್ದು. ಸೊ ಇವತ್ತು ರಾಮನವಮಿ ಆಗಿರುವಂತ ಹಿನ್ನೆಲೆಯಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ವಿಶೇಷ ಪೂಜೆಯನ್ನ ಬೆಳಗ್ಗೆಯಿಂದಲೂ ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ಇವತ್ತು 4 ನಿಮಿಷಗಳ ಕಾಲ ಮಧ್ಯಾಹ್ನ 12 ಗಂಟೆಯ ಬಳಿಕ ಈ ಒಂದು ಸೂರ್ಯ ರಶ್ಮಿಯನ್ನ ಪ್ರತಿಫಲಿಸುವಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಗಿರುವಂತದ್ದು. ಆ ದೃಶ್ಯಗಳನ್ನು ಕೂಡ ನೀವೀಗ ನೋಡ್ತಾ ಇರುವಂತದ್ದು. ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಈ ಒಂದು ಪ್ರಕ್ರಿಯೆ ಆಗ್ಬೇಕು ಅನ್ನುವಂತ ಕಾರಣಕ್ಕೆ ಅದು ಎಷ್ಟು ಯಶಸ್ವಿಯಾಗಿ ಆಗಿದೆ ಅನ್ನುವಂಥದ್ದನ್ನ ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಭಕ್ತರು ಈ ಒಂದು ದೃಶ್ಯವನ್ನ ನೋಡ್ಬೇಕು ಅಂತ ಬೇರೆ ಬೇರೆ ಭಾಗಗಳಿಂದ ಬಂದು ಜಮಾಯಿಸ್ತಾ ಇರುವಂತದ್ದು. ಇವತ್ತು ಒಂದೇ ದಿನ ಅಯೋಧ್ಯೆಗೆ 50 ಲಕ್ಷಕ್ಕಿಂತ ಹೆಚ್ಚು ಜನರು ಬರ್ತಾ ಇದ್ದಾರೆ. ಸೊ ಹೀಗಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಭದ್ರತೆಯನ್ನು ಕೂಡ ನಿಯೋಜಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಅತ್ಯಂತ ಮಹತ್ವದ ಘಟ್ಟ ಇವತ್ತು ಸೂರ್ಯ ರಶ್ಮಿ ಪ್ರತಿಫಲಿಸುವಂತದ್ದು. ಈಗ ಆ ಒಂದು ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ. 50 ಲಕ್ಷ ಜನ ಒಂದೇ ದಿನ ಅಯೋಧ್ಯೆಗೆ ಹೋಗಿದ್ದಾರೆ ಇವತ್ತು ಅಂತಂದರೆ ಅದನ್ನು ಮೇಂಟೈನ್ ಮಾಡೋದು ತಮಾಷೆ ಆಟ ಅಲ್ಲ. ಆದರೂ ದೇಶದ ಮೂಲೆ ಮೂಲೆಯಲ್ಲಿ ಮನೆಯಲ್ಲೇ ಕೂತ್ಕೊಂಡು ಈ ವಿಸ್ಮಯವನ್ನು ಕಣ್ತುಂಬಿಕೊಳ್ತಕ್ಕಂಥ ಅವಕಾಶವನ್ನು ಅಲ್ಲಿನ ರಾಮ ಜನ್ಮಭೂಮಿ ಟ್ರಸ್ಟ್ನವರು ಮಾಡಿದ್ದಾರೆ. ಹಾಗಾಗಿ ಅದನ್ನು ನೀವು ಅದರ ದರ್ಶನವನ್ನು ಪಡ್ಕೋತಾ ಇದ್ದೀರಾ. ರಾಮನವಮಿ ದಿನ ಮಾತ್ರ ಕಾಣಸಿಗುವಂತಹ ಒಂದು ಅದ್ಭುತ ಪರಿಕಲ್ಪನೆ, ಆ ದೇವಸ್ಥಾನದ ಅದ್ಭುತ ಪರಿಕಲ್ಪನೆ. ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಅಲ್ಲಿನ ಆರ್ಕಿಟೆಕ್ಚರ್ಗಳಿಗೆ, ಹೇಗೆ ಡಿಸೈನ್ ಮಾಡಿದ್ದಾರೆ ಅದನ್ನು ಅಂತಂದ್ಬಿಟ್ಟು. ಇದನ್ನು ಬಿಟ್ಟರೆ ಬೇರೆ ಯಾವ ದಿನವೂ ಕೂಡ ಆ ತಿಲಕವನ್ನು ಇಡುವ ಜಾಗದಲ್ಲಿ, ರಾಮ ತಿಲಕವನ್ನು ಇಡುವಂತಹ ಜಾಗದಲ್ಲಿ ಸೂರ್ಯರಶ್ಮಿ ಬಂದು ಬೀಳಲ್ಲ. ಕೇವಲ ಇದೊಂದು ದಿನ ಮಾತ್ರ. ಹಾಗಾಗಿ ಅದನ್ನು ವಿಸ್ಮಯವನ್ನು ನೋಡೋದಕ್ಕೆ ಅಂತಲೇ ಜನ ಸೇರ್ತಾರೆ. ಸೂರ್ಯ ಕುಲದ ರಾಮನ ಹಣೆಯ ಮೇಲೆ ಆತನ ಜನ್ಮದಿನದಂದು ಸೂರ್ಯ ಬಂದು ಕುಳಿತಂತೆ ಅಂತ.